ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮಿಗಳ ಮಠದಲ್ಲಿ ರಥೋತ್ಸವ ಸಂಭ್ರಮ ಕಳೆಗಟ್ಟಿತ್ತು. ಲಕ್ಷಾಂತರ ಭಕ್ತರು 70 ಅಡಿ ಎತ್ತರದ ಭವ್ಯ ರಥವನ್ನು ಎಳೆದು ಪುನೀತರಾದರು. ಹೆಲಿಕಾಪ್ಟರ್ ಮೂಲಕ ಸುರಿಸಿದ ಪುಷ್ಪವೃಷ್ಟಿ ಭಕ್ತರ ಕಣ್ಮನ ಸೆಳೆಯಿತು. ಜಾತಿ ಧರ್ಮದ ಹಂಗಿಲ್ಲದೆ ನಡೆದ ಈ ಸರ್ವಧರ್ಮ ಸಮನ್ವಯದ ಜಾತ್ರೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸುತ್ತಲೂ ಹರ ಹರ ಮಹಾದೇವ, ಓಂ ನಮಃ ಶಿವಾಯ ಎಂಬ ಜಯಘೋಷ. ತೇರಿನ ಮೇಲೆ ಹಾರುತ್ತಿರುವ ಭಕ್ತಿ ಸಮರ್ಪಣೆಯ ಉತ್ತತ್ತಿ ಬಾಳೆಹಣ್ಣು. ಇದು ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಕಂಡು ಬಂದಿರುವಂತಹ ಭಕ್ತಿ ಸಂಭ್ರಮ. ಈ ವರ್ಷ 124ನೇ ವರ್ಷದ ಜಯಂತ್ಯೋತ್ಸವನ ನಾವು ಆಚರಿಸ್ತಾ ಇದ್ದೇವೆ. ಹಾಗೂ ಈ ದಿನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ಮ ಹುಬ್ಬಳ್ಳಿ ಸಿದ್ದಾರೂಢ ಮಠದ ಕೈಲಾಸ ಮಂಟಪನ ಕಟ್ಟಿಸಿ ಇವತ್ತಿಗೆ 100 ವರ್ಷಗಳಾದವು ಅನ್ನೋದನ್ನ ಸುಧಾ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮಿ ಮಠ ಟ್ರಸ್ಟ್ ಕಮಿಟಿ ವತಿಯಿಂದ ಸಿದ್ದಾರೂಢ ಸ್ವಾಮಿಯ ರಥೋತ್ಸವ ಸಂಭ್ರಮದಿಂದ ನಡೆಯಿತು. ರಸ್ತೆಯ ಇಕ್ಕೆಲೆಗಳಲ್ಲಿ ನೆರೆದಿದ್ದ ಜನಸಾಗರ ರಥೋತ್ಸವವನ್ನ ಕಣ್ತುಂಬಿಕೊಂಡಿತು. ಡೊಳ್ಳು, ಬ್ಯಾಂಜೋ ಸೇರಿದಂತೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಸಾಗಿದಂತಹ ಯುವ ಸಮೂಹ ನೃತ್ಯ ಮಾಡುವ ಮೂಲಕ ಜಾತ್ರೆಯ ಸಂಭ್ರಮವನ್ನ ಇಮ್ಮಡಿಗೊಳಿಸಿತು. ಅಜ್ಜನ ಸದ್ಯದಲ್ಲಿ ಈ ವರ್ಷ ಅಜ್ಜ ಕರ್ನಾಟಕ ಎಲ್ಲ ಪೂರ್ವ ಭಾರತದಲ್ಲಿ ಒಳ್ಳೆ ಮಳೆ, ಬೆಳೆ, ಸುಖ, ಶಾಂತಿ, ಸಮೃದ್ಧಿ ಅಂತ ಹೇಳಿ ಅಜ್ಜನ ಪಾದಕ್ಕೆ ಕಾಲ್ನಡಿ ಮೂಲಕ ಬಂದು ಇವತ್ತು ಭಕ್ತಿ ಸಲ್ಲಿಸಿದ್ದಾರೆ. ಮತ್ತೊಂದು ವಿಶೇಷ, ಹುಬ್ಬಳ್ಳಿ ಜನ ಬರುವಂತ ಭಕ್ತಾದಿಗಳಿಗೆ ಬಹಳಷ್ಟು ಆಹಾರ ಸೇವೆ, ಪ್ರಸಾದ ಸೇವೆ, ಮಜ್ಗಿ ಸೇವೆ, ನೀರು ಸೇವೆ ಮಾಡುವ ಮುಖಾಲ ಬಹಳ ದೊಡ್ಡ ಸಂಕಲ್ಪ ಇಡಿಸ್ತಾ ಇದ್ದಾರೆ. ಈ ಬಾರಿಯ ರಥೋತ್ಸವದ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಆಕಾಶದಿಂದ ಸುರಿದ ಪುಷ್ಪವೃಷ್ಟಿ. ರಥೋತ್ಸವ ಸಾಗ್ತಾ ಇದ್ದಂತೆ ಹೆಲಿಕಾಪ್ಟರ್ ಮೂಲಕ ಹೂವಿನ ಮಳೆ ಸುರಿಸಲಾಯಿತು. ಇದನ್ನ ಕಂಡು ಲಕ್ಷಾಂತರ ಭಕ್ತರು ಪುಳಕಿತಗೊಂಡರು. ಸೆಕ್ಯೂರಿಟಿ ಪಾಯಿಂಟ್ ಬಹಳ ಕಂಟ್ರೋಲ್ ಮಾಡ್ಕೊಂಡಿದ್ವಿ. ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರ್ ಅವರು ಶಶಿಕುಮಾರ್ ಅವ್ರು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅವರೆಲ್ಲ ಬಹಳಷ್ಟು ನಿಗಾ ಇಟ್ಕೊಂಡು 175 ಸಿಸಿಟಿವಿ ಕ್ಯಾಮರಾಸ್, 36 ಸ್ಪೀಕರ್ಸ್, ದೆನ್ 4 LCD ಹಾಕಿದ್ವಿ. ಅಂದ್ರೆ ಯಾವುದೇ ಕ್ರೈಮ್, ಯಾವುದೇ ದುರ್ಘಟನೆ ನಡೀಬಾರದು. ಈ ಜಾತ್ರೆಯಲ್ಲಿ ಎಲ್ಲ ಭಕ್ತರು ಭಕ್ತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಇಲ್ಲಿಂದ ಹೋಗಬೇಕನ್ನೋದಂತೆ ನಮ್ಮ ಉದ್ದೇಶವಾಗಿತ್ತು. ಜಾತ್ರೆಗೆ ಬಂದ ಭಕ್ತರಿಗೆ ಶ್ರೀಮಠದ ವತಿಯಿಂದ ಅಚ್ಚುಕಟ್ಟಾದ ಉಚಿತ ಪ್ರಸಾದ ಮತ್ತು ಊಟೋಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಭಕ್ತರ ಆಧ್ಯಾತ್ಮದ ದಾಹ ತಣಿಸುವ ಸಿದ್ದಾರೂಢರ ಜಾತ್ರೆ ಭವ್ಯವಾಗಿ ನೆರವೇರಿದೆ. ಉತ್ತರ ಕರ್ನಾಟಕದ ಸಂಸ್ಕೃತಿ ಮತ್ತು ಭಕ್ತಿಯ ಸಂಗಮದ ಪ್ರತೀಕದಂತೆ ರಥೋತ್ಸವ ನೆರವೇರಿತು. ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮಿಗಳ ಮಠದಲ್ಲಿ ರಥೋತ್ಸವ ಸಂಭ್ರಮ ಕಳೆಗಟ್ಟಿತ್ತು. ಲಕ್ಷಾಂತರ ಭಕ್ತರು 70 ಅಡಿ ಎತ್ತರದ ಭವ್ಯ ರಥವನ್ನು ಎಳೆದು ಪುನೀತರಾದರು. ಹೆಲಿಕಾಪ್ಟರ್ ಮೂಲಕ ಸುರಿಸಿದ ಪುಷ್ಪವೃಷ್ಟಿ ಭಕ್ತರ ಕಣ್ಮನ ಸೆಳೆಯಿತು. ಜಾತಿ ಧರ್ಮದ ಹಂಗಿಲ್ಲದೆ ನಡೆದ ಈ ಸರ್ವಧರ್ಮ ಸಮನ್ವಯದ ಜಾತ್ರೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸುತ್ತಲೂ ಹರ ಹರ ಮಹಾದೇವ, ಓಂ ನಮಃ ಶಿವಾಯ ಎಂಬ ಜಯಘೋಷ. ತೇರಿನ ಮೇಲೆ ಹಾರುತ್ತಿರುವ ಭಕ್ತಿ ಸಮರ್ಪಣೆಯ ಉತ್ತತ್ತಿ ಬಾಳೆಹಣ್ಣು. ಇದು ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಕಂಡು ಬಂದಿರುವಂತಹ ಭಕ್ತಿ ಸಂಭ್ರಮ. ಈ ವರ್ಷ 124ನೇ ವರ್ಷದ ಜಯಂತ್ಯೋತ್ಸವನ ನಾವು ಆಚರಿಸ್ತಾ ಇದ್ದೇವೆ. ಹಾಗೂ ಈ ದಿನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ಮ ಹುಬ್ಬಳ್ಳಿ ಸಿದ್ದಾರೂಢ ಮಠದ ಕೈಲಾಸ ಮಂಟಪನ ಕಟ್ಟಿಸಿ ಇವತ್ತಿಗೆ 100 ವರ್ಷಗಳಾದವು ಅನ್ನೋದನ್ನ ಸುಧಾ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮಿ ಮಠ ಟ್ರಸ್ಟ್ ಕಮಿಟಿ ವತಿಯಿಂದ ಸಿದ್ದಾರೂಢ ಸ್ವಾಮಿಯ ರಥೋತ್ಸವ ಸಂಭ್ರಮದಿಂದ ನಡೆಯಿತು. ರಸ್ತೆಯ ಇಕ್ಕೆಲೆಗಳಲ್ಲಿ ನೆರೆದಿದ್ದ ಜನಸಾಗರ ರಥೋತ್ಸವವನ್ನ ಕಣ್ತುಂಬಿಕೊಂಡಿತು. ಡೊಳ್ಳು, ಬ್ಯಾಂಜೋ ಸೇರಿದಂತೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಸಾಗಿದಂತಹ ಯುವ ಸಮೂಹ ನೃತ್ಯ ಮಾಡುವ ಮೂಲಕ ಜಾತ್ರೆಯ ಸಂಭ್ರಮವನ್ನ ಇಮ್ಮಡಿಗೊಳಿಸಿತು. ಅಜ್ಜನ ಸದ್ಯದಲ್ಲಿ ಈ ವರ್ಷ ಅಜ್ಜ ಕರ್ನಾಟಕ ಎಲ್ಲ ಪೂರ್ವ ಭಾರತದಲ್ಲಿ ಒಳ್ಳೆ ಮಳೆ, ಬೆಳೆ, ಸುಖ, ಶಾಂತಿ, ಸಮೃದ್ಧಿ ಅಂತ ಹೇಳಿ ಅಜ್ಜನ ಪಾದಕ್ಕೆ ಕಾಲ್ನಡಿ ಮೂಲಕ ಬಂದು ಇವತ್ತು ಭಕ್ತಿ ಸಲ್ಲಿಸಿದ್ದಾರೆ. ಮತ್ತೊಂದು ವಿಶೇಷ, ಹುಬ್ಬಳ್ಳಿ ಜನ
ಬರುವಂತ ಭಕ್ತಾದಿಗಳಿಗೆ ಬಹಳಷ್ಟು ಆಹಾರ ಸೇವೆ, ಪ್ರಸಾದ ಸೇವೆ, ಮಜ್ಗಿ ಸೇವೆ, ನೀರು ಸೇವೆ ಮಾಡುವ ಮುಖಾಲ ಬಹಳ ದೊಡ್ಡ ಸಂಕಲ್ಪ ಇಡಿಸ್ತಾ ಇದ್ದಾರೆ. ಈ ಬಾರಿಯ ರಥೋತ್ಸವದ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಆಕಾಶದಿಂದ ಸುರಿದ ಪುಷ್ಪವೃಷ್ಟಿ. ರಥೋತ್ಸವ ಸಾಗ್ತಾ ಇದ್ದಂತೆ ಹೆಲಿಕಾಪ್ಟರ್ ಮೂಲಕ ಹೂವಿನ ಮಳೆ ಸುರಿಸಲಾಯಿತು. ಇದನ್ನ ಕಂಡು ಲಕ್ಷಾಂತರ ಭಕ್ತರು ಪುಳಕಿತಗೊಂಡರು. ಸೆಕ್ಯೂರಿಟಿ ಪಾಯಿಂಟ್ ಬಹಳ ಕಂಟ್ರೋಲ್ ಮಾಡ್ಕೊಂಡಿದ್ವಿ. ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬ್ರ ಅವರು ಶಶಿಕುಮಾರ್ ಅವರು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅವರೆಲ್ಲ ಬಹಳಷ್ಟು ನಿಗಾ ಇಟ್ಕೊಂಡು 175 ಸಿಸಿಟಿವಿ ಕ್ಯಾಮರಾಸ್, 36 ಸ್ಪೀಕರ್ಸ್, ದೆನ್ 4 LCD ಹಾಕಿದ್ವಿ. ಅಂದ್ರೆ ಯಾವುದೇ ಕ್ರೈಮು, ಯಾವುದೇ ದುರ್ಘಟನೆ ನಡೀಬಾರದು ಈ ಜಾತ್ರೆಯಲ್ಲಿ. ಎಲ್ಲ ಭಕ್ತರು ಭಕ್ತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಇಲ್ಲಿಂದ ಹೋಗ್ಬೇಕನ್ನೋದಂದ್ರೆ ನಮ್ಮ ಉದ್ದೇಶವಾಗಿತ್ತು. ಜಾತ್ರೆಗೆ ಬಂದ ಭಕ್ತರಿಗೆ ಶ್ರೀಮಠದ ವತಿಯಿಂದ ಅಚ್ಚುಕಟ್ಟಾದ ಉಚಿತ ಪ್ರಸಾದ ಮತ್ತು ಊಟೋಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಭಕ್ತರ ಆಧ್ಯಾತ್ಮದ ದಾಹ ತಣಿಸುವ ಸಿದ್ದಾರೂಢರ ಜಾತ್ರೆ ಭವ್ಯವಾಗಿ ನೆರವೇರಿದೆ. ಉತ್ತರ ಕರ್ನಾಟಕದ ಸಂಸ್ಕೃತಿ ಮತ್ತು ಭಕ್ತಿಯ ಸಂಗಮದ ಪ್ರತೀಕದಂತೆ ರಥೋತ್ಸವ ನೆರವೇರಿತು. ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮಿಗಳ ಮಠದಲ್ಲಿ ರಥೋತ್ಸವ ಸಂಭ್ರಮ ಕಳೆಗಟ್ಟಿತ್ತು. ಲಕ್ಷಾಂತರ ಭಕ್ತರು 70 ಅಡಿ ಎತ್ತರದ ಭವ್ಯ ರಥವನ್ನು ಎಳೆದು ಪುನೀತರಾದರು. ಹೆಲಿಕಾಪ್ಟರ್ ಮೂಲಕ ಸುರಿಸಿದ ಪುಷ್ಪವೃಷ್ಟಿ ಭಕ್ತರ ಕಣ್ಮನ ಸೆಳೆಯಿತು. ಜಾತಿ ಧರ್ಮದ ಹಂಗಿಲ್ಲದೆ ನಡೆದ ಈ ಸರ್ವ ಧರ್ಮ ಸಮನ್ವಯದ ಜಾತ್ರೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸುತ್ತಲೂ ಹರ ಹರ ಮಹಾದೇವ, ಓಂ ನಮಃ ಶಿವಾಯ ಎಂಬ ಜಯಘೋಷ. ತೇರಿನ ಮೇಲೆ ಹಾರುತ್ತಿರುವ ಭಕ್ತಿ ಸಮರ್ಪಣೆಯ ಉತ್ತತ್ತಿ ಬಾಳೆಹಣ್ಣು. ಇದು ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಕಂಡು ಬಂದಿರುವಂತಹ ಭಕ್ತಿ ಸಂಭ್ರಮ. ಈ ವರ್ಷ 124ನೇ ವರ್ಷದ ಜಯಂತ್ಯೋತ್ಸವನ ನಾವು ಆಚರಿಸ್ತಾ ಇದ್ದೇವೆ. ಹಾಗೂ ಈ ದಿನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ಮ ಹುಬ್ಬಳ್ಳಿ ಸಿದ್ದಾರೂಢ ಮಠದ ಕೈಲಾಸ ಮಂಟಪನ ಕಟ್ಟಿಸಿ ಇವತ್ತಿಗೆ 100 ವರ್ಷಗಳಾದವು ಅನ್ನೋದನ್ನ ಸುಧಾ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮಿ ಮಠ ಟ್ರಸ್ಟ್ ಕಮಿಟಿ ವತಿಯಿಂದ ಸಿದ್ದಾರೂಢ ಸ್ವಾಮಿಯ ರಥೋತ್ಸವ ಸಂಭ್ರಮದಿಂದ ನಡೆಯಿತು. ರಸ್ತೆಯ ಇಕ್ಕೆಲೆಗಳಲ್ಲಿ ನೆರೆದಿದ್ದ ಜನಸಾಗರ ರಥೋತ್ಸವವನ್ನ ಕಣ್ತುಂಬಿಕೊಂಡಿತು. ಡೊಳ್ಳು, ಬ್ಯಾಂಜೋ ಸೇರಿದಂತೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಸಾಗಿದಂತಹ ಯುವ ಸಮೂಹ ನೃತ್ಯ ಮಾಡುವ ಮೂಲಕ ಜಾತ್ರೆಯ ಸಂಭ್ರಮವನ್ನ ಇಮ್ಮಡಿಗೊಳಿಸಿತು. ಅಜ್ಜನ ಸಹದಲ್ಲಿ ಈ ವರ್ಷ ಅಜ್ಜ ಕರ್ನಾಟಕ ಎಲ್ಲ ಪೂರ್ವ ಭಾರತದಲ್ಲಿ ಒಳ್ಳೆ ಮಳೆ, ಬೆಳೆ, ಸುಖ, ಶಾಂತಿ, ಸಮೃದ್ಧಿ ಅಂತ ಹೇಳಿ ಅಜ್ಜನ ಪಾದಕ್ಕೆ ಕಾಲ್ನಡಿ ಮೂಲಕ ಬಂದು ಇವತ್ತು ಭಕ್ತಿ ಸಲ್ಲಿಸಿದ್ದಾರೆ. ಮತ್ತೊಂದು ವಿಶೇಷ, ಹುಬ್ಬಳ್ಳಿ ಜನ ಬರುವಂತ ಭಕ್ತಾದಿಗಳಿಗೆ ಬಹಳಷ್ಟು ಆಹಾರ ಸೇವೆ, ಪ್ರಸಾದ ಸೇವೆ, ಮಜ್ಗಿ ಸೇವೆ